ನಮಸ್ಕಾರ ವಿದ್ಯಾರ್ಥಿಗಳೇ, 8ನೇ ತರಗತಿ ತೃತೀಯ ಭಾಷೆ ಕನ್ನಡ ಪಠ್ಯಪುಸ್ತಕದ ಪದ್ಯಪಾಠ 1 ಕಾಮನ ಬಿಲ್ಲು ಕಮಾನು ಕಟ್ಟಿದೆ. ರಚನೆ ಮಾಡಿರುವ ಕವಿ ಕುವೆಂಪು. ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ, ಬಣ್ಣಗಳೇಳನು ತೋರಣ ಮಾಡಿದೆ ಕಂದನ ಕಣ್ಣಿಗೆ ಚಂದವ ನೋಡಿದೆ. ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ, ಹಣ್ಣಿನ ಹೂವಿನ ಹೊನ್ನನು ಕೂಡಿದೆ ಮಕ್ಕಳಿಗೋ ಕುಲಿಯಾಟವನಾಡಿದೆ. ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ, ಬಣ್ಣಗಳೇಳನು ತೋರಣ ಮಾಡಿದೆ ಕಂದನ ಕಣ್ಣಿಗೆ ಚಂದವ ನೋಡಿದೆ. ತಂಗಿನ ತೋಟದ ಬುಡದಲ್ಲಿ ಮೂಡಿದೆ ಭೂಮಿಗೆ ಬಾನಿಗೆ ಸೇತುವೆ ಹೂಡಿದೆ. ತೆಂಗಿನ ತೋಟದ ಬುಡದಲ್ಲಿ ಮೂಡಿದೆ ಭೂಮಿಗೆ ಬಾನಿಗೆ ಸೇತುವೆ ಹೂಡಿದೆ. ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ, ಬಣ್ಣಗಳೇಳನು ತೋರಣ ಮಾಡಿದೆ ಕಂದನ ಕಣ್ಣಿಗೆ ಚಂದವ ನೋಡಿದೆ. ಧನ್ಯವಾದ. ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ ನಾನು ಪ್ರಸ್ತುತಪಡಿಸಲಿದ್ದೇನೆ 8ನೇ ತರಗತಿಯ 1ನೆಯ ಪದ್ಯಪಾಠವಾದಂತಹ ಕಾಮನ ಬಿಲ್ಲು ಕಮಾನು ಕಟ್ಟಿದೆ. ಪದ್ಯವನ್ನು ರಚನೆ ಮಾಡಿರುವಂತಹ ಕವಿ ಕನ್ನಡದ ಪ್ರಸಿದ್ಧ ಕವಿ ಕುವೆಂಪುರವರು. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕವಿ ಕುವೆಂಪು. ಅಷ್ಟೇ ಅಲ್ಲ, ಕರ್ನಾಟಕದ ರಾಷ್ಟ್ರಕವಿ ಎಂಬ ಬಿರುದನ್ನು ಪಡೆದಿರುವಂತಹ ಕವಿ ಕುವೆಂಪು. ಇವರ ಪೂರ್ತಿ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕಾವ್ಯನಾಮ ಕುವೆಂಪು. ಮೊದಲಿಗೆ ಪದ್ಯಕ್ಕೆ ಬೇಕಾದಂತಹ ಪ್ರವೇಶವನ್ನು ನೋಡೋಣ. ನಿಸರ್ಗ ಕವಿಗಳಿಗೆ ಸ್ಫೂರ್ತಿಯ ಆಗರ. ಅಂದರೆ ಪ್ರಕೃತಿಯಲ್ಲಿ ನೋಡುವಂತಹ ಸನ್ನಿವೇಶಗಳನ್ನು, ಪ್ರಕೃತಿಯ ಸೊಬಗನ್ನು, ಪ್ರಕೃತಿಯ ಆನಂದವನ್ನು ಸವಿಯುವಂತಹ ಕವಿಗಳು ಅದನ್ನು ತಮ್ಮ ಪದ್ಯಗಳಲ್ಲಿ ರಚನೆ ಮಾಡುತ್ತಾರೆ. ಅವರ ಪದ್ಯಗಳಿಗೆ ಸ್ಫೂರ್ತಿ ಇಂತಹ ಪ್ರಕೃತಿ ಅಥವಾ ನಿಸರ್ಗ. ಇನ್ನು ಪ್ರಕೃತಿಯ ಅನೇಕ ಅಂಶಗಳನ್ನು ತಮ್ಮ ಕವಿತೆಗಳಲ್ಲಿ ಕವಿಗಳು ಬಿಚ್ಚಿಟ್ಟಿದ್ದಾರೆ. ಆಕಾಶ, ಸೂರ್ಯ, ನದಿ, ಸಮುದ್ರ, ಕೆರೆ, ತೋಟ, ಬೆಟ್ಟ, ಗುಡ್ಡ, ಕಾಡು, ಮೇಡು ಮುಂತಾದವನ್ನು ಕಂಡ ಕವಿಯ ಮನಸ್ಸು ಗರಿಗೆದರುತ್ತದೆ. ಅಂದರೆ ನಿಸರ್ಗದಲ್ಲಿ ನಾವು ಪ್ರತಿನಿತ್ಯ ನೋಡುವಂತಹ ಆಕಾಶ, ಸೂರ್ಯ, ನದಿ, ಸಮುದ್ರ, ಕೆರೆ, ತೋಟ, ಬೆಟ್ಟ, ಗುಡ್ಡ, ಕಾಡು, ಮೇಡು. ಇಲ್ಲಿ ಗಮನಿಸಿ ಮಕ್ಕಳೇ, ತೃತೀಯ ಭಾಷೆ ಕನ್ನಡ ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಕನ್ನಡ ಸ್ವಲ್ಪ ಕಷ್ಟ ಆಗಬಹುದು. ಆದರೆ ಪ್ರಯತ್ನ ಮಾಡಿದರೆ ಯಾವುದೂ ಕೂಡ ಕಷ್ಟ ಎನಿಸುವುದಿಲ್ಲ. ಇಲ್ಲಿ ಆಕಾಶ ಎಂದರೆ ಸ್ಕೈ, ಸೂರ್ಯ ಎಂದರೆ ಸನ್, ನದಿ ಅಂದರೆ ರಿವರ್, ಸಮುದ್ರ ಎಂದರೆ ಓಷನ್, ಕೆರೆ, ತೋಟ, ಹೀಗೆ ನೀವು ಪದಗಳನ್ನು ಗುರುತು ಮಾಡೋದನ್ನು ಅರ್ಥ ಮಾಡ್ಕೊಳ್ಳಿ. ಆನಂತರ ಪದ್ಯದ ಸಾಲುಗಳು ನಿಮಗೆ ಅರ್ಥ ಆಗುತ್ತವೆ. ಇಲ್ಲಿ ಗಮನಿಸಿ, ನಾವು 2 ಜೋಡಿ ಪದಗಳನ್ನು ನೋಡಬಹುದು. ಅದ್ಯಾವುದು ಅಂದರೆ ಬೆಟ್ಟ, ಗುಡ್ಡ, ಕಾಡು, ಮೇಡು. ಹಾಗೆಯೇ ಇಲ್ಲಿ ಕವಿ ತನ್ನ ಮನಸ್ಸನ್ನು ಸಂತೋಷಗೊಳಿಸುವಂತಹ ಪ್ರಕೃತಿಯ ಬಗ್ಗೆ ಕವಿತೆಯನ್ನು ರಚನೆ ಮಾಡಿದ್ದಾರೆ. ಇನ್ನು ಪ್ರಕೃತಿಯಲ್ಲಿ ಅಂದರೆ ಮಳೆಗಾಲದಲ್ಲಿ ಆಕಸ್ಮಿಕವಾಗಿ ಹುಟ್ಟುವಂತಹ ಕಾಮನ ಬಿಲ್ಲು 7 ಬಣ್ಣಗಳಿಂದ ಕೂಡಿರುತ್ತದೆ. ಇದು ಭೂಮಿಗೂ ಆಕಾಶಕ್ಕೂ ಸೇತುವೆ ನಿರ್ಮಿಸುವ ರೀತಿ ಆಕರ್ಷಕವಾಗಿ ಕಾಣುತ್ತದೆ. ಅಂದರೆ ಆಕಾಶ ಭೂಮಿ ಒಂದಾಗುವ ಹಾಗೆ ಈ ಕಾಮನ ಬಿಲ್ಲು ನಿರ್ಮಾಣ ಆಗುತ್ತದೆ ಮಳೆಗಾಲದಲ್ಲಿ. ಇನ್ನು ಈ ನೋಟವು ಯಾರನ್ನೇ ಆದರೂ ಕೂಡ
ಕುಣಿದು ಕುಪ್ಪಳಿಸುವಂತೆ ಮಾಡುತ್ತದೆ. ಯಾವುದು? ಕಾಮನ ಬಿಲ್ಲು. ಬಿಲ್ಲಿನಾಕಾರದ ಈ ಮಲೆಬಿಲ್ಲಿನ ಮನಮೋಹಕ ವೈಚಿತ್ರ್ಯಗಳನ್ನು ಪ್ರಸ್ತುತ ಕವನದಲ್ಲಿ ಕುವೆಂಪುರವರು ನಮಗಾಗಿ ತೆರೆದಿಡುತ್ತಾರೆ. ಹಾಗಾದರೆ ಪದ್ಯವನ್ನು ರಚನೆ ಮಾಡಿರುವಂತಹ ಕೃತಿಕಾರರ ಪರಿಚಯವನ್ನು ನೋಡೋಣ. ಮಕ್ಕಳೇ ಗಮನಿಸಿ, ನಾವು ಚಿತ್ರದಲ್ಲಿ ನೋಡುತ್ತಿರುವಂತಹ ವ್ಯಕ್ತಿಯೇ ಕುವೆಂಪುರವರು. ಇವರೇನೆ ನಮ್ಮ ರಾಷ್ಟ್ರಕವಿ ಹಾಗೂ ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕನ್ನಡದ ಶ್ರೇಷ್ಠ ಕವಿ. ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪನವರು. ಕುವೆಂಪು ಎಂಬುದು ಇವರ ಕಾವ್ಯನಾಮ. ಪೂರ್ತಿ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ 29 ಡಿಸೆಂಬರ್ 1904 ಜನಿಸಿದರು. ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯ ಸಂಸ್ಥಾಪಕರಾಗಿ, ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ರಚಿಸಿರುವ ಶ್ರೀರಾಮಾಯಣ ದರ್ಶನಂ ಒಂದು ಮಹಾಕಾವ್ಯ ಆಗಿದೆ. ಇವರು ರಚಿಸಿರುವ ಕಾನೂರು ಹೆಗ್ಗಡತಿ, ಮಳೆಗಳಲ್ಲಿ ಮದುಮಗಳು ಎಂಬ ಬೃಹತ್ ಕಾದಂಬರಿಗಳು, ನೆನಪಿನ ದೋಣಿಯಲ್ಲಿ ಎಂಬ ಆತ್ಮಕಥನ ಅಂದರೆ ಇವರ ಬಗ್ಗೆ ಬರೆದುಕೊಂಡಂತಹ ಕತೆ, ನನ್ನ ಮನೆ, ಕೊಳಲು, ನವಿಲು, ಪ್ರೇಮ ಕಾಶ್ಮೀರ ಮುಂತಾದ ಕವನ ಸಂಕಲನಗಳನ್ನು, ಮಹಾರಾತ್ರಿ, ಬೆರಳ್ಗೆ ಕೊರಲ್, ರಕ್ತಾಕ್ಷಿ, ಶೂದ್ರ ತಪಸ್ವಿ ಮೊದಲಾದ ನಾಟಕಗಳನ್ನು ಕೂಡ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಈ ಕೃತಿಗಳಿಂದ. ಹಾಗೂ ಈ ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯಕ್ಕೆ ಅಪೂರ್ವವಾದ ಕೊಡುಗೆಯನ್ನು ನೀಡಿದ್ದಾರೆ. ಇನ್ನು ಕುವೆಂಪು ಅವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ ಹಾಗೂ ರಾಷ್ಟ್ರಕವಿ ಪ್ರಶಸ್ತಿಗಳು ಕೂಡ ದೊರೆತಿವೆ. ಇವರು 9/11/1994 ನಿಧನರಾದರು. ಕಾಮನಬಿಲ್ಲು ಕಮಾನು ಕಟ್ಟಿದೆ ಎಂಬ ಕವನವನ್ನು ಕುವೆಂಪು ಅವರ ನನ್ನ ಮನೆ ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಗಮನಿಸಿ, ಪದ್ಯದಲ್ಲಿ ಬಂದಿರುವಂತಹ ಹೊಸ ಪದಗಳು. ಇನ್ನು ಊಡು ಅಂದರೆ ಉಣಿಸು, ಓಕುಳಿ ಅಂದರೆ ಉತ್ಸವ ಕಾಲದಲ್ಲಿ ಸಂತೋಷದಿಂದ ಪರಸ್ಪರ ಮೈಮೇಲೆ ಎರಚುವ ಬಣ್ಣದ ನೀರನ್ನು ಓಕುಳಿ ಅಂತ ಕರೀತಾರೆ. ಕಮಾನು ಅಂದರೆ ಅರ್ಧ ಚಂದ್ರಾಕೃತಿಯ ಒಂದು ರಚನೆ. ತೋರಣ ಅಂದರೆ ಅಲಂಕಾರಕ್ಕಾಗಿ ಬಾಗಿಲು ಮೊದಲಾದವುಗಳಿಗೆ ಕಟ್ಟುವಂತಹ ಚಿಗುರು, ಮಾವಿನ ಚಿಗುರು. ಇನ್ನು ಬಾನು ಅಂದರೆ ಆಕಾಶ, ಬಿಲ್ಲು ಅಂದರೆ ಬಾಣವನ್ನು ಬಿಡಲು ಬಳಸುವ ಸಲಕರಣೆ, ಬುಡ ಅಂದರೆ ಮರದ ತಳಭಾಗ, ಮರದ ಬೊಡ್ಡೆ ಅಂತಲೂ ಕರೀತಾರೆ. ಸೇತುವೆ ಅಂದರೆ ನದಿ ಮೊದಲಾದವುಗಳನ್ನು ದಾಟಲು ಕಟ್ಟಿರುವಂತಹ ರಚನೆಯನ್ನು ಸೇತುವೆ ಅಂತ ಕರೀತಾರೆ. ಹೊನ್ನು ಅಂದರೆ ಚಿನ್ನ ಅಥವಾ ಸಂಪತ್ತು ಎಂಬ ಅರ್ಥವನ್ನು ನೀಡುತ್ತದೆ. ಇಲ್ಲಿ ಟಿಪ್ಪಣಿ ಪದಗಳನ್ನು ಗಮನಿಸಿ. ಕಾಮನ ಬಿಲ್ಲು ಅಂದರೆ 7 ಬಣ್ಣಗಳಿಂದ ಕೂಡಿದ್ದು ಮಳೆಗಾಲದಲ್ಲಿ ಬಾನಿನಲ್ಲಿ ಕಂಡು ಬರುವಂತಹ ಅಪೂರ್ವ ಪ್ರಕೃತಿ ವೈಚಿತ್ರ್ಯಕ್ಕೆ ನಾವು ಕಾಮನ ಬಿಲ್ಲು ಎಂದು ಕರೆಯುತ್ತಾರೆ. ಅದು ಎಂತಹ ಬಣ್ಣಗಳಿಂದ ಕೂಡಿರುತ್ತದೆ ಎಂದರೆ ನೇರಳೆ, ಕಡು ನೀಲಿ, ನೀಲಿ, ಹಸಿರು, ಹಳದಿ, ಕಿತ್ತಳೆ ಮತ್ತು ಕೆಂಪು, ಈ 7 ಬಣ್ಣಗಳಿಂದ ಕೂಡಿರುತ್ತದೆ. ಕಾಮನ ಬಿಲ್ಲು ಮಳೆಯ ಸಂದರ್ಭದಲ್ಲಿ, ಮಳೆಗಾಲದಲ್ಲಿ ಬಾನಿನಲ್ಲಿ ಕಂಡುಬರುವಂತಹ ಒಂದು ಅಪೂರ್ವ ಪ್ರಕೃತಿಯ ವಿಶೇಷತೆ. ಇಂತಹ ಒಂದು ಅಪೂರ್ವವಾದ ವಿಶೇಷತೆಯನ್ನು ಕುರಿತು ಪದ್ಯವನ್ನು ರಚನೆ ಮಾಡಿರುವಂತಹ ಕವಿ ಕುವೆಂಪುರವರು. ಇನ್ನು ಪದ್ಯವನ್ನು ಹಾಡುವುದರ ಮೂಲಕ ಪದ್ಯದ ಸಾಲುಗಳ ಅರ್ಥವನ್ನು ಕೂಡ ತಿಳಿದುಕೊಳ್ಳೋಣ. ಪದ್ಯದ ಸಾಲುಗಳು ಹೀಗಿವೆ. ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ, ಬಣ್ಣಗಳೇಳನು ತೋರಣ ಮಾಡಿದೆ ಕಂದನ ಕಣ್ಣಿಗೆ ಚಂದವ ನೋಡಿದೆ. ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ. ಸಾಲುಗಳ ಅರ್ಥ ಎಂದರೆ ಕಾಮನ ಬಿಲ್ಲು, ಕಾಮನ ಬಿಲ್ಲು ಕಮಾನು ಕಟ್ಟಿದೆ. ಕಮಾನು ಅಂದರೆ ತೋರಣವನ್ನು ಕಟ್ಟಿದೆ. ಯಾವುದಕ್ಕೆ ಅಂದರೆ ಮೋಡದ ನಾಡಿನ ಬಾಗಿಲಿಗೆ, ಮೋಡಗಳಿಗೆ ತೋರಣವನ್ನು ಕಟ್ಟಿದ ಹಾಗೆ ಕಾಮನ ಬಿಲ್ಲು ಸೊಗಸಾಗಿ ಮೂಡಿದೆ. ಕಾಮನ ಬಿಲ್ಲು ಮಳೆಗಾಲದಲ್ಲಿ ಮಳೆ ಬಂದು ನಿಂತ ಮೇಲೆ ಆ ಸೂರ್ಯನ ಕಿರಣಗಳು ಮಳೆ ಬಂದು ನಿಂತ ಮೇಲೆ
ಮಳೆಯ ಹನಿಗಳು ಪ್ರಕೃತಿಯ ಗಿಡ ಮರಗಳ ಮೇಲೆ ನಿಂತಿರುತ್ತವೆ. ಆ ಮಳೆಯ ಹನಿಗಳ ಮೇಲೆ ಸೂರ್ಯನ ಕಿರಣಗಳು ಹಾದು ಹೋದಾಗ ಆ ಬೆಳಕು ಪ್ರತಿಫಲನಗೊಂಡು ಇಲ್ಲಿ ಕಾಮನಬಿಲ್ಲು ಉಂಟು ಮಾಡುತ್ತದೆ. ಅಂತಹ ಕಾಮನಬಿಲ್ಲು ಮೋಡದ ನಾಡಿನ ಬಾಗಿಲಿಗೆ ತೋರಣವನ್ನು ಕಟ್ಟಿದ ಹಾಗೆ ಸುಂದರವಾಗಿ ಮೂಡಿದೆ ಆಕಾಶದಲ್ಲಿ. ಅದು ಎಂತಹ ಬಣ್ಣಗಳನ್ನು ಮಾಡಿದೆ ಅಂದರೆ ಬಣ್ಣಗಳೇಳನ್ನು ತೋರಣ ಮಾಡಿದೆ. 7 ಬಣ್ಣಗಳನ್ನು ಸೇರಿಸಿದ ಹಾಗೆ ಒಂದು ತೋರಣವನ್ನು ಮಾಡಿದೆ. ಆ ತೋರಣವನ್ನು ಕಂಡಂತಹ ಕಂದ ಅಂದರೆ ಮಕ್ಕಳ ಕಣ್ಣಿಗೆ ಅದು ಚಂದವಾಗಿ ಕಾಣಿಸುತ್ತದೆ. ಕಂದನ ಕಣ್ಣಿಗೆ ಚಂದವ ನೋಡಿದೆ, ಚಂದವಾಗಿ ಕಾಣುತ್ತಿದೆ. ಮುಂದುವರಿಯುತ್ತಾ ಪದ್ಯದ ಸಾಲುಗಳನ್ನು ಗಮನಿಸಿ. ಹಣ್ಣಿನ ಹೂವಿನ ಹೊನ್ನನು ಕೂಡಿದೆ, ಮಕ್ಕಳಿಗೋ ಕುಳಿಯಾಟವನಾಡಿದೆ. ತೆಂಗಿನ ತೋಟದ ಬುಡದಲ್ಲಿ ಮೂಡಿದೆ, ಭೂಮಿಗೆ ಬಾನಿಗೆ ಸೇತುವೆ ಹೂಡಿದೆ. ಕಾಮನಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ. ಬಣ್ಣಗಳೇಳನು ತೋರಣ ಮಾಡಿದೆ, ಕಂದನ ಕಣ್ಣಿಗೆ ಚಂದವ ನೋಡಿದೆ. ಸಾಲುಗಳನ್ನು ಕುವೆಂಪು ಅವರು ಮುಂದುವರಿಯುತ್ತಾ ಹೀಗೆ ಬರೆಯುತ್ತಾರೆ. ಹಣ್ಣಿನ ಹೂವಿನ ಹೊನ್ನನು ಕೂಡಿದೆ. ಆ ಸೂರ್ಯನ ಕಿರಣಗಳು ಪ್ರಕೃತಿಯಲ್ಲಿ ಇರುವಂತಹ ಗಿಡ ಮರಗಳಲ್ಲಿ ಹಣ್ಣು ಹೂವಿನ ಮೇಲೆ ಬಿದ್ದು ಚಿನ್ನದ ಬಣ್ಣವನ್ನು ಮೂಡಿಸುತ್ತದೆ. ಅದು ಹೇಗೆ ಕಾಣುತ್ತಿದೆ ಅಂದರೆ ಮಕ್ಕಳಿಗೆ ಓಕುಳಿ ಆಟ ಅಂದರೆ ಬಣ್ಣದ ಆಟವನ್ನು ಆಡುವಾಗ ಯಾವ ರೀತಿ ಬಣ್ಣವಾಗಿ ಕಾಣುತ್ತಾರೋ ಹಾಗೆಯೇ ಪ್ರಕೃತಿಯು ಕೂಡ ಇಲ್ಲಿ ಓಕುಳಿಯ ಆಟವನ್ನು ಆಡಿದೆ ಸೂರ್ಯ ಕಿರಣಗಳೊಂದಿಗೆ ಎಂಬುದಾಗಿ ಪ್ರಕೃತಿಯಲ್ಲಿ ಮಳೆಯ ಸಂದರ್ಭದಲ್ಲಿ ಮೂಡುವಂತಹ ಕಾಮನಬಿಲ್ಲನ ಕುರಿತು ಕುವೆಂಪುರವರು ಸಾಲುಗಳನ್ನು ಹೀಗೆ ಮುಂದುವರಿಸುತ್ತಾರೆ. ತೆಂಗಿನ ತೋಟದ ಬುಡದಲ್ಲಿ ಮೂಡಿದೆ, ಭೂಮಿಗೆ ಬಾನಿಗೆ ಸೇತುವೆ ಹೂಡಿದೆ. ಇಲ್ಲಿ ಗಮನಿಸಿ, ತೆಂಗಿನ ತೋಟದ ಬುಡದಲ್ಲಿ ಮೂಡಿದೆ. ತೆಂಗಿನ ಮರದ ತುದಿಯಲ್ಲಿ ಆ ಒಂದು ಕಾಮನಬಿಲ್ಲು ಮೂಡಿದೆ. ಯಾವ ರೀತಿ ಕಾಣುತ್ತಿದೆ ಅದು ಎಂದರೆ ಭೂಮಿಗೆ ಮತ್ತು ಬಾನಿಗೆ, ಭೂಮಿ ಮತ್ತು ಆಕಾಶಕ್ಕೆ ಸೇತುವೆಯನ್ನು ಕಟ್ಟಿದ ಹಾಗೆ ಆ ಕಾಮನಬಿಲ್ಲು ಮೂಡಿಬಂದಿದೆ ಎನ್ನುತ್ತಾ ಕಾಮನಬಿಲ್ಲು ಕಮಾನು ಕಟ್ಟಿದೆ, ಕಾಮನಬಿಲ್ಲು ತೋರಣವನ್ನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ ಎಂಬುದಾಗಿ ಕುವೆಂಪುರವರು ಅತ್ಯಂತ ಸೊಗಸಾಗಿ ಮಕ್ಕಳಿಗಾಗಿ ರಚನೆ ಮಾಡಿರುವಂತಹ ಪದ್ಯ ಇದಾಗಿದೆ. ಪ್ರಕೃತಿಯ ಸೊಬಗನ್ನು ವರ್ಣಿಸುವಂತಹ, ಪ್ರಕೃತಿಯಲ್ಲಿ ನಾವು ಪ್ರತಿನಿತ್ಯ ನೋಡುವಂತಹ ಇಂತಹ ಸುಂದರ ಚಿತ್ರಣವನ್ನು ಪದ್ಯದ ಮೂಲಕ ಕುವೆಂಪುರವರು ರಚನೆ ಮಾಡಿದ್ದಾರೆ. ಕಾಮನಬಿಲ್ಲು ಕಮಾನು ಕಟ್ಟಿದೆ ಪದ್ಯದ ಮುಖಾಂತರ. ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ. ಧನ್ಯವಾದಗಳು.